ಕಾಂಗ್ರೆಸ್ನಲ್ಲಿ ಕುರ್ಚಿ ಕದನ ಅನ್ನೋದು ಎಂದೂ ಮುಗಿಯದಂತಹ ಯುದ್ಧವಾಗಿ ಪರಿಣಮಿಸ್ತಾ ಇದೆ. ಇನ್ನೊಂದು ಕಡೆಗೆ ಈಗ ಸೆಷನ್ ಆಯಿತು. ಸೆಷನ್ನ ನಂತರ ಈ ಚೆಂಡು ಈಗಾಗಲೇ ಹೈಕಮಾಂಡ್ ಅಂಗಳದಲ್ಲಿದೆ. ಅದು ರೋಲ್ ಆಗೋಕೆ ಯಾವಾಗ ಸ್ಟಾರ್ಟ್ ಆಗುತ್ತೆ ಅನ್ನೋದು ಒಂದು ಕುತೂಹಲ ಇದೆ. ಸಿಎಂ ಡಿಸಿಎಂ ನಡುವೆ ನೇರ ಕುರ್ಚಿ ಫೈಟ್ ಶುರುವಾದಂಗೆ ಕಾಣಿಸ್ತಾ ಇದೆ. ಬ್ರೇಕ್ಫಾಸ್ಟ್ ಮೀಟಿಂಗ್ ಸಂಧಾನ ವ್ಯಾಲಿಡಿಟಿ ಮುಗಿದು ಹೋಯ್ತಾ ಅಂತ ಅಧಿವೇಶನ ಮುಗಿದ ಬೆನ್ನಲ್ಲೇ ಆಕ್ಟಿವ್ ಆಗಿದ್ದಾರೆ ಸಿಎಂ ಮತ್ತು ಡಿಸಿಎಂ ಹೇಳಿಕೆಗಳನ್ನು ಕೊಡೋದ್ರಲ್ಲಿ. 5 ವರ್ಷ ನಾನೇ ಸಿಎಂ ಅನ್ನುವಂತಹ ಕಾರ್ಡನ್ನು ಸಿದ್ದರಾಮಯ್ಯ ಅವರು ಪ್ಲೇ ಮಾಡಿದ್ರು. ಮೊನ್ನೆ ಸೆಷನ್ನಲ್ಲಿ ಕೊನೆ ಒಂದು ನಿಮಿಷದಲ್ಲಿ ಏನನ್ನು ಹೇಳಬೇಕೋ ಅದೆಲ್ಲವನ್ನ ಹೇಳಿ ಮುಗಿಸಿದ್ರು ಅವರು. 2.5 ವರ್ಷ ಒಪ್ಪಂದ ಆಗಿದೆ ಅಂತ ಅವರು ಹೇಳಿಕೆ ಕೊಟ್ಟ ಕೆಲವೇ ಗಂಟೆಗಳಲ್ಲಿ ಡಿ ಕೆ ಶಿವಕುಮಾರ್ ಹೇಳ್ತಾ ಇದ್ದಾರೆ ಒಪ್ಪಂದನೇ ಆಗಿಲ್ಲ ಅಂತ ಸಿಎಂ ಸಿದ್ದರಾಮಯ್ಯ ಹೇಳ್ತಿದ್ದಾರೆ. ಬಹಿರಂಗವಾಗಿ ಕುರ್ಚಿ ಬಗ್ಗೆ ಹೇಳಿಕೆ ಕೊಡೋದಕ್ಕೆ ಸಿಎಂ ಮತ್ತು ಡಿಸಿಎಂ ಸ್ಟಾರ್ಟ್ ಮಾಡಿದ್ದಾರೆ. ಸೊ ಹೈಪರ್ ಆಕ್ಟಿವ್ ಪಾಲಿಟಿಕ್ಸನ್ನು ಇನ್ನು 1-1.5 ತಿಂಗಳಲ್ಲಿ ನಾವು ನೋಡ್ತೀವ ಅಥವಾ ಹೈಕಮಾಂಡ್ ಇಬ್ಬರನ್ನ ಕರೆದು ಮಾತಾಡಿಸುತ್ತಾ ಅನ್ನೋದು ಪ್ರಶ್ನೆ. ಇಲ್ಲಿ ತನಕ ಸಮಯವನ್ನು ಮುಂದಾಕ್ತಾ ಬಂದಿದೆ ಹೈಕಮಾಂಡ್. ಯಾವುದೇ ಕಾರಣಕ್ಕೂ ಕುರ್ಚಿ ಬಿಡಲ್ಲ ಅಂತ ಸಿಎಂ ಸಂದೇಶವನ್ನ ರವಾನೆ ಮಾಡಿದ್ರು. ಸದನದಲ್ಲೇ ಸಂದೇಶವನ್ನ ಸಿಎಂ ಸಿದ್ದರಾಮಯ್ಯ ರವಾನಿಸಿದ್ರು. ಕುರ್ಚಿ ಪಡೆಯದೆ ನಾನೂ ಬಿಡಲ್ಲ ಅಂತ ಡಿ ಕೆ ಶಿವಕುಮಾರ್ ಕೂಡ ಕೌಂಟರ್ ಕೊಡ್ತಾ ಇದ್ದಾರೆ. ಪೂಜೆ ಮಾಡಿಸ್ಬೇಕಾದ್ರೆ ಅವರೇ ಮಾತಿಗೆ ಸಿಗ್ತಾರೆ, ಅವರೇ ಹೇಳಬೇಕಾದದ್ದು ಎಲ್ಲವನ್ನ ಹೇಳಿ ನಾನು ಏನು ಹೇಳೇ ಇಲ್ಲ ಅನ್ನೋ ರೀತಿ ವರ್ತಿಸ್ತಾರೆ. ಸೊ ಕುರ್ಚಿ ವಿಚಾರದಲ್ಲಿ ನಾ ಕೊಡೆ ನೀ ಬಿಡೆ ಅನ್ನುವಂತಹ ಪರಿಸ್ಥಿತಿ ನಿರ್ಮಾಣ ಆಗಿ ಸುಮಾರು ತಿಂಗಳಾಗಿದೆ. ಅದೀಗ ವಿಪರೀತ ಹಂತಗಳಿಗೆ ಹೋಗ್ತಾ ಇದೆ. ಎಲ್ರಿಗೂ ಗೊತ್ತಿರುವಂತಹ ವಿಚಾರ ಹೈಕಮಾಂಡ್ ಇವರಿಬ್ಬರನ್ನ ಕರೆದು ಮಾತಾಡಿಸೋ ತನಕ ಕೂಡ ಇದು ಹೀಗೆ ಕಂಟಿನ್ಯೂ ಆಗುತ್ತೆ ಅಂತ. ಇಲ್ಲಾಂದರೆ ಹೇಳಿಕೆಗಳ ಮೇಲೆ ಹೇಳಿಕೆ, ಮತ್ತಷ್ಟು ಬಹಿರಂಗ ಹೇಳಿಕೆಗಳು ಆಚೆ ಬರಬಹುದು, ಮತ್ತಷ್ಟು ಕಾಂಗ್ರೆಸ್ ಹೈಕಮಾಂಡ್ಗೆ ಮುಜುಗರವನ್ನು ತರಬಹುದು. ಆ ಸಾಧ್ಯತೆ ಇದೆ ಅನ್ನುವಂತಹ ವಿಚಾರ ಹೈಕಮಾಂಡ್ಗೂ ಗೊತ್ತಿದೆ. ಬಟ್ ಏನೂ ಮಾಡೋಕ್ಕಾಗದಿರುವಂತಹ ಅಸಹಾಯಕ ಸ್ಥಿತಿಯಲ್ಲಿ ಹೈಕಮಾಂಡ್ ಇದೆಯಾ ಅಥವಾ ಮುಂದಿನ ಎಲೆಕ್ಷನ್ಗಳನ್ನು ಗಮನದಲ್ಲಿ ಇಟ್ಕೊಳ್ತಾ ಇದೆಯಾ ನೋಡಬೇಕು. ನಿಮ್ಗೆ ತಿಳಿಸ್ತೇ ನಾವೇನು ಮಾಡಲ್ಲ. ನಾನಂತೂ ಕದ್ದೋಗಲ್ಲ. ನಮ್ಮಿಬ್ಬರಿಗೂ ಏನೋ ಹೇಳಿದ್ದಾರೆ ಅವರು, ಯಾವಾಗ ಕರೆಸ್ತೀವಿ ಅಂತ ಇಬ್ಬರಿಗೂ ಫೋನ್ ಮಾಡಿ ಹೇಳಿದ್ದಾರೆ. ಹೋಗ್ತೀವಿ, ಇಬ್ರು ಹೋಗ್ದಿರಕ್ಕಾಗ್ತದ? ಅಫ್ಕೋರ್ಸ್ ಐ ಆಮ್ ಗೋಯಿಂಗ್ ಟು ವಿಸಿಟ್ meet the central water irrigation minister, number 1, our forest minister on some issues. We have asked the appointment also. I'll meet the UD minister also, Mr. Qatar Saab. All of them I am meeting in the interest of the state. There are a lot of issues. We wanted to meet along with the MPs, but still I'll go and meet. 2.5 ವರ್ಷ ಅಂತ ಹೇಳೇ ಇಲ್ಲ. ನಿಮ್ಗೆ ಯಾಕೆ 2.5 ವರ್ಷ ಅಂತ ಹೇಳಿಲ್ಲ. ನಾನು ಹೇಳಿದ್ದು ಸ್ವಲ್ಪ ಸಮಾಧಾನ, ಸ್ವಲ್ಪ 2.5 ವರ್ಷ ಅಂತ ಇಲ್ಲ. ಯಾವ ಬರವಣಿಗೆನೂ ತಪ್ಪಾಗಿಲ್ಲ. ನಾವು ಹೈಕಮಾಂಡ್ ಪಾರ್ಟಿ. ನಾನು 5 ವರ್ಷ ತುಂಬಿಸಿದ್ದೀನಿ, ಮತ್ತೆ 2ನೇ ಸಾರಿ ಮುಖ್ಯಮಂತ್ರಿ ಆಗಿದ್ದೀನಿ. ಈಗ ನಾನೇ ಮುಖ್ಯಮಂತ್ರಿ. ಕೇಳಪ್ಪ, ಹೈಕಮಾಂಡ್ನವರು ನನ್ನ ಪ್ರಕಾರ ನನ್ನ ಪರವಾಗೇ ಇರೋದು. ಹೈಕಮಾಂಡ್ನವರು ಏನು ತೀರ್ಮಾನ ಮಾಡ್ತಾರೆ ಅದ್ರ ಪ್ರಕಾರ ನಡ್ಕೊಳ್ಳೋದು ನಾವು. ಈಗಲೂ ನಾನೇ ಮುಖ್ಯಮಂತ್ರಿ, ಹೈಕಮಾಂಡ್ನವರು ತೀರ್ಮಾನ ಮಾಡಿದ್ರು ನಾನೇ ಮುಖ್ಯಮಂತ್ರಿ. ನಮಗೆ ಯಾರು ಕೂಡ ನಿರ್ದೇಶನ ಕೊಡೋರು ಯಾರು ಇಲ್ಲ. ಇವ್ರಿಗೆ ಪಾಪ ನಿರ್ದೇಶನ ಕೊಡೋರು ಇದ್ದಾರೆ. ಅವ್ರ ನಿರ್ದೇಶನದಂತೆ ಕೆಲಸ ಮಾಡ್ಬೇಕು, ಇವ್ರು ಆಕ್ಟ್ ಮಾಡ್ಬೇಕು. ನಮಗೆ ನಾವೇ ನಿರ್ದೇಶಕರು, ನಾವೇ ಪ್ರೊಡ್ಯೂಸರು, ನಾವೇ ಆಕ್ಟರ್. ಬರಬೇಕು ನಿರ್ದೇಶನ. ರಾಜಕೀಯ ನಿಶಕ್ತಿ ಇದೆಯಲ್ಲ, ಅದು ಬರಲಿಕ್ಕೆ ಸಾಧ್ಯನೇ ಇಲ್ಲ. ಅಂಥ ಅವಕಾಶಗಳಿಗೆ ಅವಕಾಶನೂ ಇಲ್ಲ, ಮತ್ತು ಅಂಥ ಸಂದರ್ಭಗಳು ಬರೋದೂ ಇಲ್ಲ. ರಾಜಕೀಯ ನಿಶಕ್ತಿ ಇಲ್ಲವೇ ಇಲ್ಲ. ಶಾರೀರಿಕವಾದಂಥ ನಿಶಕ್ತಿಗಳು ಇರ್ತವೆ. ರಾಜಕೀಯವಾಗಿ ನಿಶಕ್ತಿ ಯಾವಾಗಲೂ ಕೂಡ ಇಲ್ಲ, ಮುಂದೆನೂ ಕೂಡ ಇರೋದಿಲ್ಲ, ಹಿಂದೆನೂ ಕೂಡ ಇಲ್ಲ, ಈಗಲೂ ಕೂಡ ಇಲ್ಲ. ನೀವೇನ ಆ ಥರ ತಿಳ್ಕೊಂಡಿದ್ರೆ ಅದು ತಪ್ಪು ಮಾಹಿತಿ. ಅಧಿಕಾರದ ಕೀಲಿ ಕೈಯನ್ನ ಸಿಎಂ ಸಿದ್ದರಾಮಯ್ಯ ಅವರ ಕಡೆ ಇಸ್ಕೊಂಡು ಡಿಸಿಎಂ ಡಿ ಕೆ ಶಿವಕುಮಾರ್ ಅವರಿಗೆ ಯಾವುದೇ ರೀತಿ ಪ್ರಾಬ್ಲಮ್ ಆಗದೆ ಇರೋ ರೀತಿಯಲ್ಲಿ ಹಸ್ತಾಂತರ ಮಾಡಬೇಕು ಅನ್ನೋದು, ಸ್ಮೂತ್ ಟ್ರಾನ್ಸಿಷನ್ ಅನ್ನೋದು ಹೈಕಮಾಂಡ್ನ ಲೆಕ್ಕಾಚಾರ. ಬಟ್ ಅಷ್ಟು ಸುಲಭಕ್ಕದ ಆಗೋದಿಲ್ಲ ಅನ್ನೋದು ವಿವಿಧ ಫ್ಯಾಕ್ಟರ್ಸ್ಗಳನ್ನು ನೋಡ್ತಾ ಇದ್ರೆ ಗೊತ್ತಾಗ್ತಾ ಇದೆ. ಸಿಎಂ ಮತ್ತು ಅವರ ಆಪ್ತರಂತೂ ಪಟ್ಟು ಹಿಡಿತಾ ಇದ್ದಾರೆ, ಜಗ್ತಾ ಇದ್ದಾರೆ. ಈ ಹಗ್ಗ ಜಗ್ಗಾಟದಲ್ಲಿ ಡಿಸಿಎಂ ಡಿ ಕೆ ಶಿವಕುಮಾರ್ ಕೂಡ ಈಗ ಆಗಲಿಲ್ಲ ಅಂದರೆ ಮುಂದೆ ಯಾವತ್ತೂ ನನ್ನ ಆಗಕ್ಕೆ ಬಿಡಲ್ಲ, ಹೀಗಾಗಿ
ಹಾಗಾಗಿ ನಾನು ಪಟ್ಟು ಹಿಡಿತೀನಿ ಅಂತ ಇದ್ದಾರೆ. ಹೀಗಾಗಿ ಇಷ್ಟು ತನಕ ಸಮಸ್ಯೆ ಇದೆ ಅಂತ ಗೊತ್ತಿದ್ದು ಮುಂದಕ್ಕೆ ಹಾಕ್ತಾ ಬರ್ತಾ ಇರುವ ಹೈಕಮಾಂಡ್ಗೆ ಅಸಲಿ ಅಗ್ನಿ ಪರೀಕ್ಷೆಯಲ್ಲಿ ಸಿಗೋ ಉತ್ತರ ಏನು ಅನ್ನೋದು ಕುತೂಹಲ.